ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಟಂಟಡನ್, ನಮ್ಮ ಬಿಸಿಬೇಳೆಭಾತ್ ರೆಡಿ ಆಯಿತು. ನೀವು ಇದೇ ರೀತಿಯಾಗಿ ಮಾಡ್ಕೋಬೋದು. ನೋಡಿ, ಇದೇ ಕಪ್ಪಲ್ಲಿ ಅರ್ಧ ಕಪ್ಪು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ, ಹಾಗೂ ಇದೇ ಕಪ್ಪಲ್ಲಿ ಅರ್ಧ ಕಪ್ಪು ನಾನು ಅಕ್ಕಿನ ತೊಗೊಳ್ತೀನಿ. ಇಲ್ಲಿ ತೊಗರಿಬೇಳೆ ಯಾಕೆ ನಾನು ಫಸ್ಟ್ ಹಾಕಿದೆ ಅಂದರೆ ಇದು ಸ್ವಲ್ಪ ಗಟ್ಟಿ ಇದೆ, ಬೇಗ ಬೇಯೋದಿಲ್ಲ. ಆದ್ದರಿಂದ ಇದನ್ನು ಒಂದು ಅರ್ಧ ಗಂಟೆ ನಾನು ನೆನೆಸಿಡ್ತೀನಿ ನೀರಲ್ಲಿ. ನಂತರದಲ್ಲಿ ಅಕ್ಕಿನ ಹಾಕ್ಕೊಳ್ತೀನಿ. ನೋಡಿ, ಅಷ್ಟೇ ಪ್ರಮಾಣದಲ್ಲಿ ಅಕ್ಕಿನೂ ತೊಗೊಂಡಿದ್ದೀನಿ, ಮಾಮೂಲಿ ಅಕ್ಕಿನೇ ಇದು ತೊಗೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ನಾನು ನೀರು ಹಾಕಿ ನೆನೆಸಿಡ್ತೀನಿ. ಅಕ್ಕಿ ಎಲ್ಲ, ಅಕ್ಕಿನ ಬಿಟ್ಟು ಅಕ್ಕಿ ಆಮೇಲೆ ತೊಳೆದು ಹಾಕಿದ್ರೆ ಆಗುತ್ತೆ. ಇದು ಸ್ವಲ್ಪ ಗಟ್ಟಿ ಇದೆ ತೊಗರಿಬೇಳೆ, ಆದ್ದರಿಂದ ಸ್ವಲ್ಪ ನೀರು ಹಾಕಿ ನಾನು ನೆನೆಸಿಡ್ತೀನಿ. ನಂತರದಲ್ಲಿ ಇದನ್ನು ತೊಳ್ಕೊಂಡು ತೊಗೊಳ್ತೀನಿ. ಅಕ್ಕಿನ ಕ್ಲೀನಾಗಿ ತೊಳ್ಕೊಂಬಿಟ್ಟಿದ್ದೀನಿ. ಈ ಅಕ್ಕಿನ ಇದಕ್ಕೆ ಹಾಕ್ತಾಯಿದ್ದೀನಿ. ನಂತರದಲ್ಲಿ ಬೇಳೆನ ಅರ್ಧ ಗಂಟೆ ನೆನೆಸಿದ್ನಲ್ಲ ನಾನು, ಬೇಳೆಯಲ್ಲಿ ಬೇರೆ ಬೇರೆ ಥರ ಇರ್ತವೆ. ಒಂದು ಬೇಗ ಬೇಯುತ್ತೆ, ಒಂದು ಬೇಗ ಬೇಯೋದಿಲ್ಲ. ಇದು ಬೇಗ ಬೇಯೋದಿಲ್ಲ, ಆದ್ದರಿಂದ ನಾನು ಸ್ವಲ್ಪ ನೆನೆಸ್ಕೊಂಡಿದ್ದೀನಿ. ನಿಮ್ಮ ಬೇಳೆ ಬೇಗ ಬೇಯುತ್ತೆ ಅಂದರೆ ಅದನ್ನು ನೆನೆಸೋ ಅವಶ್ಯಕತೆ ಇಲ್ಲ. ನೋಡಿ, ಒಂದು ಅರ್ಧ ಗಂಟೆ ನೆನೆಸಿದ್ದೀನಿ. ಅಕ್ಕಿ ಏನು ಕ್ವಾಂಟಿಟಿಯಲ್ಲಿ ಇದೆ ಇದನ್ನು ಸೇಮ್ ಅದೇ ಕ್ವಾಂಟಿಟಿಯಲ್ಲೇ ಇದೆ. ಇದನ್ನು ಒಂದು 2ರಿಂದ 3 ಸಲ ತೊಳೆದು ಇದು ಹಾಕ್ತಿದ್ದೀನಿ. ಕ್ಲೀನಾಗಿ ತೊಳ್ಕೊಂಡು ಹಾಕ್ಕೊಳ್ಳಿ. ನಂತರ ಇಲ್ಲಿ ನಾನು ತರಕಾರಿ ಅಂದರೆ 2 ಇತ್ತು. ಇಲ್ಲಿ ಕ್ಯಾರೆಟ್ ಇತ್ತು ಮನೆಯಲ್ಲಿ. ನಾನು ಬಟಾಣಿನ ರಾತ್ರಿ ನೆನೆಸಿದ್ದೆ ಬೇರೆ ಡಿಶ್ ಮಾಡೋಕ್ಕೆ ಅಂತ. ಅದನ್ನೇ ನನಗೆ ಈಗ ಮಾಡೋಣ ಅನ್ನಿಸ್ತು, ನನಗೆ ಬಿಸಿಬೇಳೆಭಾತು, ಅದಕ್ಕೆ ಹಾಕ್ತಾಯಿದ್ದೀನಿ. ಜೊತೆಗೆ ನಿಮಗೆ ಬೀನ್ಸ್ ಇದ್ರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 2 ತರಕಾರಿ ಹಾಕ್ತಾಯಿದ್ದೀನಿ. ಬೀನ್ಸ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಂತರದಲ್ಲಿ ಇಲ್ಲಿ ಟೋಟಲ್ ಅರ್ಧ ಗ್ಲಾಸ್ ಬೇಳೆ, ಅರ್ಧ ಗ್ಲಾಸ್ ಅಕ್ಕಿ ಸೇರಿ 1 ಗ್ಲಾಸ್ ಆಯ್ತಲ್ಲ, 1ಕ್ಕೆ 6 ಗ್ಲಾಸ್ ಅಷ್ಟು ನೀರನ್ನು ಹಾಕಬೇಕು ನಾವು. 1, 2, 3, 4, 5, 6. 1ಕ್ಕೆ 6 ಗ್ಲಾಸ್ ಅಷ್ಟು ಹಾಕಿದರೆ ಚೆನ್ನಾಗಿ ಬೇಯುತ್ತೆ. ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ, ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಂತರ ಕೊನೆಯಲ್ಲಿ ಸ್ವಲ್ಪ ಇದಕ್ಕೆ ಎಣ್ಣೆನೂ ಕೂಡ ಹಾಕ್ತೀನಿ, ಚೆನ್ನಾಗಿ ಬೇಯುತ್ತೆ ಎಣ್ಣೆ ಹಾಕೋದ್ರಿಂದ. ಹಾಗೆ ಸ್ವಲ್ಪ ಅರಿಶಿಣ ಪೌಡ್ರು, ಇದು ಮನೆಯಲ್ಲೇ ಮಾಡಿರುವಂಥ ಅರಿಶಿಣ ಪೌಡ್ರು ಎಲ್ಲ ಹಾಕಿಬಿಟ್ಟು ಈಗ ಕುಕ್ಕರ್ ಲಿಡ್ನ ಮುಚ್ಚಿ ಇದನ್ನು 3 ವಿಸಲ್ ಹಾಕ್ಸ್ಕೊಂಬರೋಣ ನಾವು. ಈಗ ಅನ್ನ ಮತ್ತು ಬೇಳೆ ಚೆನ್ನಾಗಿ ಬೆಂದಿದೆ. ಈಗ ಒಂದು ಪಾತ್ರೆ ತೊಗೊಳ್ಳಿ. ನಂತರ ಅದಕ್ಕೆ ತುಪ್ಪನ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ತುಪ್ಪನೇ ಹಾಕ್ಕೊಳ್ಳಿ, ಎಣ್ಣೆಕ್ಕಿಂತ ತುಪ್ಪನೇ ಚೆನ್ನಾಗಿ ಬರುತ್ತೆ. ತುಪ್ಪದ ಒಗ್ಗರಣೆನ ಹಾಕಿದ್ರೆ ಅಷ್ಟು ಸೂಪರ್ ಚೆನ್ನಾಗಿ ಬರೋದು. ನೋಡಿ, ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಇದಕ್ಕೆ ಸಾಸಿವೆನ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು ಸೊಪ್ಪು, ಮತ್ತು ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ. ಅಷ್ಟನ್ನು ಹಾಕಿಬಿಟ್ಟು ಒಂದು ಕಟ್ ಮಾಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ, ಮೀಡಿಯಮ್ ಗಾತ್ರದ್ದು. ಈ ಥರ ಮಾಡಿ ನೋಡ್ಕೊಳ್ಳಿ, ನಿಜವಾಗ್ಲೂ ತುಂಬ ಸೂಪರಾಗಿ ಬರುತ್ತೆ. ನಾನು ತುಪ್ಪನ ಸ್ವಲ್ಪನೇ ಹಾಕಿರೋದ್ರಿಂದ ನಿಮಗೆ ಸ್ವಲ್ಪ ಒಣ ಅನ್ನಿಸ್ಬೋದು. ಅದು ಈ ಥರ ಮಾಡಿಕೊಂಡ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಬ್ರೌನ್ ಆದಮೇಲೆ ಇದಕ್ಕೆ ಒಂದು ಟೊಮೆಟೊನ ಹಾಕ್ತಾಯಿದ್ದೀನಿ, ಕಟ್ ಮಾಡಿರುವಂಥದ್ದು. ಇದು ಸ್ವಲ್ಪ ಮೆತ್ತಗಾಗಬೇಕು, ಅದರಿಂದ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ನಾವು. ನೋಡಿ, ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಇಲ್ಲಿ. ನೆನಪಿರಲಿ, ನಾವು ಬೇಳೆ ಮತ್ತು ಅಕ್ಕಿನ ಬೇಯಿಸುವಾಗ ಅಲ್ಲೂ ಉಪ್ಪು ಹಾಕಿದ್ದೀವಿ, ಅದರಿಂದ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ.
ನೋಡಿ ನೀರು ಹಾಕದೇ ಇದ್ರೂ ನೀರಲ್ಲಿ ಬಿಟ್ಕೊಂಡಿದೆ ಕೆಳಗಡೆ ಮಾತ್ರ. ಟೊಮೆಟೊ ಎಲ್ಲ ಹಾಕ್ತೀವಲ್ಲ ನಾವು, ಆದ್ದರಿಂದ ಇದು ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೇಯಲಿ ಅದು. ಇದಕ್ಕೆ ಕೆಲವೊಬ್ಬರು ಸ್ಟಾರ್ಟಿಂಗಲ್ಲಿ ಗೋಡಂಬಿ ಕೂಡ ಹಾಕ್ತಾರೆ. ನಾನು ಗೋಡಂಬಿ ಹಾಕಿಲ್ಲ. ನೋಡಿ ಈಗ ಬೆಂದಿದೆ, ಆಲ್ಮೋಸ್ಟ್ ಒಂದು 80% ಬೆಂದಿದೆ. ಈಗ ಇದಕ್ಕೆ ಸಾಂಬಾರು ಪೌಡ್ರ್ ಹಾಕಬೇಕು. ಅಂದರೆ ಈ ಸಾಂಬಾರು ಪೌಡ್ರ್ ಅಂದರೆ ನಾನು ಹೇಳಿದ್ದೆ ಮಾಡುವಾಗ ಈ ಸಾಂಬಾರು ಪೌಡ್ರ್ ಮಾಡಿಟ್ಕೊಂಡ್ರೆ ಎಲ್ಲ ಒಂದು ರೆಸಿಪಿಗೂ ಹಾಕ್ಬೋದು. ಪಲ್ಯಕ್ಕೆ, ಸಾಂಬಾರಿಗೆ, ನೀವು ಬೇಕಾದರೆ ಅದು ಪುಳಿಯೋಗರೆ ಏನಾರ ಮಾಡ್ತೀರಾ ಅಂತ ಹೇಳಿದರೆ ಅದಕ್ಕೂ ಕೂಡ ಹಾಕ್ಬೋದು. ಸ್ವಲ್ಪ ಸ್ವಲ್ಪ ಹಾಕಿದರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದನ್ನು ಪಲಾವಿಗೆ ಕೂಡ ಹಾಕ್ಬೋದು ಅಂತಲೇ ಹೇಳಿದ್ದೀನಿ. ಹಾಗೆ ಇದು ಸೇಮು, ಏನೂ ಡಿಫ್ರೆನ್ಸ್ ಇಲ್ಲ. ಇದಕ್ಕೆ ಏನು ಇಲ್ಲ ಅಂದರೆ 2 ಏಲಕ್ಕಿ ಅಥವಾ 2 ಲವಂಗ, ಚಕ್ಕೆನ ಸ್ವಲ್ಪ ಹಾಕಿದ್ದೀನಿ ನಾವು ಸಾಂಬಾರು ಪೌಡ್ರ್ ಮಾಡುವಾಗ. ಏಲಕ್ಕಿ ಮತ್ತು ಲವಂಗ ಮಾತ್ರ ಮಿಸ್ಸಿಂಗ್ ಇದಕ್ಕೆ ಅಷ್ಟೇ. ಇದನ್ನು ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಪಲಾವ್ ಬರುತ್ತೆ ಮತ್ತು ಈ ಬಿಸಿಬೇಳೆಬಾತು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ 1.5 ಸ್ಪೂನಷ್ಟು ನಾನು ಹೇಳಿದ್ನಲ್ಲ, ಈ ಪೌಡ್ರ್ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಸೂಟ್ ಆಗುತ್ತೆ ಈ ಪೌಡ್ರು. ನೋಡಿ 1.5 ಸ್ಪೂನಷ್ಟು ಹಾಕಿದ್ದೀನಿ ನಾನು. ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ನಾನು. ಇದಕ್ಕೆ ಸ್ವಲ್ಪ ನಾನೀಗ ನೀರು ಮಿಕ್ಸ್ ಮಾಡ್ತೀನಿ. ನೋಡಿ ಅಲ್ಲಿ ನಾವು ಅನ್ನ ಮತ್ತು ಅಕ್ಕಿಗೆ 1 ಗ್ಲಾಸಿಗೆ 6 ಲೋಟ ನೀರು ಹಾಕಿದ್ದೀವಿ. ಇಲ್ಲಿ ಎಕ್ಸ್ಟ್ರಾ ನಾನು 1.5 ಗ್ಲಾಸಷ್ಟು ನೀರು ಹಾಕ್ತೀನಿ. ನೋಡಿ ಇಲ್ಲಿ ಎಕ್ಸ್ಟ್ರಾ 1.5 ಗ್ಲಾಸಷ್ಟು ನೀರು ಹಾಕೋಣ. ಈಗ ಇದು ಚೆನ್ನಾಗಿ ಕುದಿಬೇಕು. ಗಮ್ಮಂತ ಪರಿಮಳ ಬರ್ತಾ ಇದೆ ಈಗ. ನೋಡಿ ಚೆನ್ನಾಗಿ ಕುದಿ ಬರಲಿ ಇದು. ನೋಡಿ ಈಗ ಚೆನ್ನಾಗಿ ಕುದಿ ಬಂದಿದೆ. ಈಗ ಇದಕ್ಕೆ ನಾನು ಹುಣಸೆ ರಸನ ಹಾಕ್ತಾಯಿದ್ದೀನಿ ಸ್ವಲ್ಪ. ಹಾಗೆ ಯಾವ ಕ್ವಾಂಟಿಟಿಯಲ್ಲಿ ನಾವು ಹುಣಸೆ ರಸ ಹಾಕಿದ್ವೋ ಅದೇ ಕ್ವಾಂಟಿಟಿಯಲ್ಲಿ ನಾವು ಬೆಲ್ಲನೂ ಕೂಡ ಹಾಕಬೇಕು. ಹುಣಸೆ ರಸ, ಬೆಲ್ಲ ಸೇಮ್ ಕ್ವಾಂಟಿಟಿಯಲ್ಲಿ ಇರಬೇಕು. ನೋಡಿ ಈಗ ಇದು ಸ್ವಲ್ಪ ಬೆಲ್ಲ ಕರಗಲಿ. ಈಗ ಕರಗುತ್ತೆ ಅದು. ನೋಡಿ ಈಗ ನಮ್ಮ ಈ ಮಸಾಲ ರೆಡಿಯಾಗಿದೆ. ಈಗ ಇದಕ್ಕೆ ಚೆನ್ನಾಗಿ ಕುದಿ ಬಂದಮೇಲೆ ನಾವು ಹಾಕಬೇಕು. ಹಾಗಂತ ಜಾಸ್ತಿ ಕೂಡ ಕುದಿಸ್ಬಾರ್ದು. ಈಗ ನಾವು ಬೇಯಿಸಿದ್ವಲ್ಲ ಅನ್ನ ಮತ್ತು ತರಕಾರಿ ಬೇಳೆ, ಅದನ್ನು ಹಾಕೋಣ. ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಂಡು ಹಾಕಿ. ನೋಡಿ ಒಂದೇ ಒಂದು ಗ್ಲಾಸ್ ಹಾಕಿದ್ರೆ ಎಷ್ಟು ಒಂದಾಗಿದೆ ಅಂತ ಕಾಣ್ತಾ ಇರ್ಬೋದು ನಿಮಗೆ. ಮತ್ತು ಇದರಲ್ಲೂ ಕೂಡ ನೀರಿರುತ್ತೆ. ಮತ್ತು ಬರ್ತಾ ಬರ್ತಾ ತಿಕ್ನೆಸ್ ಬರ್ತಾ ಹೋಗುತ್ತೆ. ಆದ್ದರಿಂದ ನೀರು ಜಾಸ್ತಿ ಆಯಿತು ಅಂತ ಏನು ತೊಂದರೆ ಇಲ್ಲ. ನೋಡಿ ಎಲ್ಲ ಹಾಕಾದ್ಮೇಲೆ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಮ್ಮ ಬಿಸಿಬೇಳೆಬಾತ್ ಸಿಂಪಲಾಗಿ ರುಚಿಯಾಗಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಅಷ್ಟೇ, ಮತ್ತೆ ಕುದಿಸ್ಬೇಕು ಅಂತೇನಿಲ್ಲ. ಹಾಕಾದ್ಮೇಲೆ ಮುಗೀತು. ಮತ್ತೇನು ಕುದಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಎಲ್ಲ ಕುದ್ದಿರುತ್ತೆ. ಅದರಿಂದ ನಮ್ಮ ಬಿಸಿಬೇಳೆಬಾತ್ ರೆಡಿ. ಬರ್ತಾ ಬರ್ತಾ ಸ್ವಲ್ಪ ದಪ್ಪ ಆಗ್ತಾ ಹೋಗುತ್ತೆ. ಮತ್ತು ನೋಡಿ ಮೇಲಿಂದ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗಿದೋಯ್ತು. ಸಿಂಪಲ್. ಬೀನ್ಸ್ ಒಂದು ಹಾಕಿಲ್ಲ ಅಷ್ಟೇ. ಬೀನ್ಸ್ ಇರಲಿಲ್ಲ ಅದಕ್ಕೆ ಹಾಕಲಿಲ್ಲ. ಇತ್ತು ಅಂದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಟಂಟಡನ್, ನಮ್ಮ ಬಿಸಿಬೇಳೆಬಾತ್ ರೆಡಿ ಆಯಿತು. ನೀವು ಇದೇ ರೀತಿಯಾಗಿ ಮಾಡ್ಕೋಬೋದು. ಚೆನ್ನಾಗಿ ರೆಡಿಯಾಗಿದೆ ನಮ್ಮ ಬಿಸಿಬೇಳೆಬಾತ್. ನೀವು ಇದೇ ರೀತಿಯಾಗಿ ಮಾಡ್ಕೋಬೋದು. ಜೊತೆಯಲ್ಲಿ ಇದ್ರ ಮೇಲ್ಗಡೆ ಖಾರ ಬೂಂದಿ ಅಂತಾರಲ್ಲ, ಅದಿತ್ತು ಅಂದರೆ ಹಾಕ್ಕೊಳ್ಳಿ, ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಬಾಯ್.